ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತು ಸ್ಪೆಷಲ್ ಡೋನಟ್ಸ್ ಮಾಡೋದನ್ನು ಹೇಳ್ತೀನಿ. ಅದಕ್ಕೆ ಬೇಕಾಗಿರೋದು ಮೈದಾ, ಹಾಲು, ಸಕ್ಕರೆ, ಬಟರ್, ಡ್ರೈ ಈಸ್ಟ್ ಮತ್ತು ಸಾಲ್ಟ್. ಮೊದಲು 200 ml ಲುಕ್ವಾಮ್ ಮಿಲ್ಕ್ ತಗೊಳ್ಳಿ. ಅದಕ್ಕೆ ಡ್ರೈ ಈಸ್ಟ್ 4 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೊಳ್ಬೇಕು. 1 ಸ್ಪೂನ್ ಈಸ್ಟ್ ಆದರೆ 4 ಟೇಬಲ್ ಸ್ಪೂನ್ ಸಕ್ಕರೆ, 1/2 ಟೇಬಲ್ ಸ್ಪೂನ್ ಸಾಲ್ಟ್ ಇಷ್ಟನ್ನು ಹಾಕಿ ಸ್ವಲ್ಪ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು 10 ನಿಮಿಷ ಅದನ್ನು ಮುಚ್ಚಿಡಬೇಕು. ಡ್ರೈ ಈಸ್ಟ್ ಆ್ಯಕ್ಟಿವೇಟ್ ಆಗಬೇಕಲ್ವಾ. ಇವಾಗ ನಾವು ತೊಗೊಂಡಿರೋ 3 ಕಪ್ಪು ಮೈದಾ ಹಿಟ್ಟು, 300 ಗ್ರಾಮ್ಸ್, 3 ಕಪ್ ಮೈದಾ ಹಿಟ್ಟನ್ನು ಲುಕ್ವಾಮ್ ವಾಟ್ರಲ್ಲಿ ನಾವು ಡ್ರೈ ಈಸ್ಟ್ ಹಾಕಿಟ್ಟಿದ್ವಲ್ಲ ಆ ಮಿಕ್ಸ್ಚರ್ಗೆ ಇದನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಇದು, ಡೋಂಟ್ ವರಿ. ಇದನ್ನು ಚೆನ್ನಾಗಿ ನಾವು ಪ್ಲ್ಯಾಟ್ಫಾರ್ಮ್ಗೆ ಹಾಕ್ಕೊಳ್ಬೇಕು. ನಮ್ಮ ಕಿಚನ್ ಕಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡು ಅದನ್ನು ನಾದ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಸ್ಟ್ರೆಚ್ ಮತ್ತು ಫೋಲ್ಡ್ ಮಾಡ್ತಾ ಅದು ಚೆನ್ನಾಗಿ ಸ್ಟಿಕ್ಕಿ ಡೋ ಹೋಗಿ ಮತ್ತು ನಾರ್ಮಲ್ ಆಗಿ ಹಿಟ್ಟಾಗುತ್ತೆ. ಅಲ್ಲಿವರೆಗೂ ಅದನ್ನು ನಾವು ಹೀಗೆ ನಾದ್ತಾನೆ ಇರಬೇಕು. ಮಿನಿಮಮ್ 10 ಮಿನಿಟ್ಸ್ ಅಂತೂ ಮಾಡಲೇಬೇಕು. 5 ಮಿನಿಟ್ಸ್ ಆದಮೇಲೆ ನೀವು 20 ಗ್ರಾಮ್ ಬಟರ್ ಅದಕ್ಕೆ ಹಾಕ್ಕೊಳ್ಳಿ. ನೀವು ಬೇಕಿದ್ರೆ 2 ಸತಿ ಬೆಣ್ಣೆನ ಸ್ವಲ್ಪ ಹಚ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಸ್ಟಿಕ್ಕಿ ಆಗುತ್ತೆ. ಮತ್ತು ನೋಡಿ, ಏನೂ ಆಗಲ್ಲ, ಮತ್ತೆಲ್ಲ ಅದು ಒಂದೇ ಸಮ ಬರುತ್ತೆ. ಅಲ್ಲಿವರೆಗೂ ಅದನ್ನು ಮತ್ತೆ ನಾವು ನಾದ್ತಾನೆ ಇರಬೇಕು. ಸ್ಟ್ರೆಚ್ ಮಾಡಿ ಫೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿ ಫೋಲ್ಡ್ ಮಾಡಿ. ಈ ಮೆಥಡಲ್ಲಿ 10 ನಿಮಿಷ ಆದಮೇಲೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಅಂಟಾಗ್ತಾ ಇದೆ ಅಂತ ಹಿಟ್ಟೆಲ್ಲ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಯಾವುದು ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ತಾನೇ ಅದು ನಾರ್ಮಲಾಗಿ ಮತ್ತು ಈ ಥರ ಡೋ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, 10 ನಿಮಿಷ ಆಗಿದೆ ನಾನೀಗ ಮಾಡ್ತಾ. ಇವಾಗ ಇದನ್ನು ಪ್ರೂಫಿಂಗಿಗೆ ಇಡೋಣ. ಇದನ್ನು ಬೌಲಿಗೆ ಹಾಕ್ಕೊಂಡು ಮೇಲೆ ಕ್ಲಿಂಗ್ ರ್ಯಾಪ್ ಹಾಕ್ಕೊಳ್ಳಿ. ಏರ್ ಟೈಟ್ ಮಾಡಿ ಕಂಪ್ಲೀಟಾಗಿ ಅದನ್ನು ಡ್ರೈ ಆಗೋಕ್ಕೆ ಕೊಡಬಾರ್ದು. ಇದನ್ನು ಇವಾಗ ನಾವು ಇದು ಡಬಲ್ ಸೈಜಾಗಿ ಉಬ್ಬುತ್ತೆ. ಅಲ್ಲಿವರೆಗೂ ಇದನ್ನು 2 ಅವರ್ಸ್ ತನಕ ನಾನು ಇಟ್ಟಿದ್ದೀನಿ. 1.5 ಅವರ್ಗೂ ಆಗುತ್ತೆ, 2 ಅವರ್ಸ್ಗೂ ಆಗುತ್ತೆ. ಸ್ವಲ್ಪ ವಾರ್ಮ್ ಇರೋ ಪ್ಲೇಸಲ್ಲಿ ಇಟ್ಬಿಡಿ. 2 ಅವರ್ಸ್ ಆದಮೇಲೆ ನೋಡಿ, ಹಿಟ್ಟು ಡಬಲ್ ಆಗಿದೆ. ಇವಾಗ ಅದನ್ನು ಏರ್ ತೆಗೆದು ಕಂಪ್ಲೀಟ್ ಏರ್ ರಿಲೀಸ್ ಮಾಡಿಕೊಂಡು ಮತ್ತೆ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಡಸ್ಟ್ ಮಾಡ್ಕೊಳ್ಳಿ ಹಿಟ್ಟಿಂದ. ಇಷ್ಟಾದಮೇಲೆ ಇವಾಗ ನಾವು ರೋಲ್ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಥಿಕ್ನೆಸ್ ದಪ್ಪನೇ ಇರಲಿ ಅಷ್ಟು ಮಾಡಿಕೊಂಡು ಅದನ್ನು ಇವಾಗ ನೋಡಿ ಒಂದು 1/2 ಇಂಚಾದರೂ ಇರಲಿ. ನೋಡಿ, ಇವಾಗ ನನ್ನ ಹತ್ರ ಕುಕ್ಕಿ ಕಟರ್ ಇಲ್ಲ, ಸೊ ನಾನು ಮನೇಲಿರೋ ಬೌಲಿಂದನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕುಕ್ಕಿ ಕಟರ್ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಮಧ್ಯಭಾಗನ ಮತ್ತೆ ಒಂದು ಹೋಲ್ ಮಾಡಬೇಕಲ್ವ ಡೋನಟ್ಗೆ. ಸೊ ಚಿಕ್ಕದಾಗಿ ನಾನೊಂದು ಕಟರ್ ತೊಗೊಂಡಿದ್ದೀನಿ, ಅದರಿಂದ ಮಾಡಿಬಿಟ್ಟು ತೆಗೀರಿ. ಎಲ್ಲ ಡೋನಟ್ಸ್ನು
ರೆಡಿ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಅವುಗಳನ್ನ ಎತ್ತಿಟ್ಟ ಮೇಲೆ ಒಂದು 10 ನಿಮಿಷ ಮತ್ತೆ ಡ್ಯಾಪ್ ಕ್ಲಾತ್ ಹಾಕಿ ಮತ್ತು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ವೆಟ್ ಕ್ಲಾತ್ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಇವಾಗ 10 ನಿಮಿಷ ಆಗಿದೆ. ನಾನು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದೇ ಥರ ಡೋನಟ್ಸನ್ನು ಫ್ರೈ ಮಾಡ್ಕೊಳ್ಳಿ. ತಕ್ಷಣ ತಿರುಗಿಸಿ ಹಾಕಬೇಡಿ. ಹಾಕಿದ ಮೇಲೆ ಸ್ವಲ್ಪ ಚಿಕ್ಕ ಸ್ಪೂನಿಂದ ಮೇಲೆ ಎಣ್ಣೆನ ಹಾಕ್ತಾನೇ ಇರಿ. ನೋಡಿ, ಡೋನಟ್ಸು ರೆಡಿಯಾಗಿದೆ. ಇವಾಗ ನಾನು ಸೆಕೆಂಡ್ ಬ್ಯಾಚ್ ಮತ್ತೆ ಹಾಕ್ತಾಯಿದ್ದೀನಿ. ಎಲ್ಲ ಡೋನಟ್ಸು ರೆಡಿ ಆದಮೇಲೆ ಶುಗರ್ ಪೌಡ್ರ್ ಮತ್ತು ಚಾಕ್ಲೇಟ್ ಸಾಸ್ ಸ್ಪ್ರಿಂಕ್ಲರ್ಸ್ ಹಾಕಿ ನೀವು ಡೆಕೋರೇಟ್ ಮಾಡ್ಕೊಳ್ಳಿ.